ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾಳ ದಿನಗಳಾದ ನಂತರ ಒಂದು ವಿಡಿಯೋ ಮಾಡಲು ಬಂದಿರೋ ಉದ್ದೇಶ ಏನೆಂದರೆ, ತಮಗೆಲ್ಲ ಗೊತ್ತಿರೋಂತೆ KSRTC ಕೇಂದ್ರ ಕಚೇರಿಯಿಂದ ಕೇಂದ್ರೀಯ ವಿಭಾಗದಿಂದ ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕಾನೂನು ಹೋರಾಟಗಳು ನಡೀತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಆವಾಗವಾಗ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಆಡಳಿತ ವರ್ಗಾವಣೆ ಯಾರ್ಯಾರಿಗೆ ಅನ್ವಯಿಸ್ತದೆ, ಯಾರಿಗೆ ಬರುತ್ತೆ, ಯಾಕೆ ಈ ವರ್ಗಾವಣೆ ಮಾಡ್ಬೋದು ಅಂಥೇಳಿ ಒಂದಷ್ಟು ಸುತ್ತೋಲೆಗಳನ್ನ ತಗೊಂಬಂದಿದ್ದೀನಿ. ಒಂದು ಸುತ್ತೋಲೆ ಸಂಖ್ಯೆ 7/11/2022 ಒಂದು ಸುತ್ತೋಲೆ ಮಾಡ್ತಾರೆ. ಸುತ್ತೋಲೆ ಸಂಖ್ಯೆ 100/2022 ಏನು ಹೇಳುತ್ತೆ ಅಂತಾರೆ, ಸುತ್ತೋಲೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದಲ್ಲಿ ಆಡಳಿತಾತ್ಮಕ ಕಾರಣ ಮೇರೆಗೆ ವಿಭಾಗ ಮಟ್ಟದಲ್ಲಿ ವರ್ಗಾವಣೆ ಮಾಡಲು ಸೂಕ್ತ ನಿರ್ದೇಶನಗಳನ್ನು ನೀಡಲಾಗಿರುತ್ತದೆ. ಪ್ರಸ್ತುತ ವಿಭಾಗ ಮಟ್ಟದಲ್ಲಿ ಮಾಡಲಾಗಿರುವ ವರ್ಗಾವಣೆಗಳನ್ನು ಅವಲೋಕಿಸಿ ಸದರಿ ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. ಅಂದರೆ ಆಡಳಿತಾತ್ಮಕ ವರ್ಗಾವಣೆಯನ್ನು ಮಾಡೋದನ್ನ ಹಿಂಪಡೆಯಲಾಗಿದೆ ಅಂತೇಳಿ 2027 ಒಂದು ಸುತ್ತೋಲೆಯನ್ನು ವ್ಯವಸ್ಥಾಪಕ ನಿರ್ದೇಶಕರು ಪಾಸ್ ಮಾಡ್ತಾರೆ. ಮತ್ತು ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ಕೂಡ ಅದಕ್ಕೆ ಸಹಿ ಮಾಡಿರ್ತಾರೆ. ಆ ಸುತ್ತೋಲೆ ಇಲ್ಲಿ ಇದೆ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಿಭಾಗ ಮಟ್ಟದಲ್ಲಿ ಕೋರಿಕೆ ಆಡಳಿತಾತ್ಮಕ ವರ್ಗಾವಣೆ ಮಾಡುವುದನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶಗಳವರೆಗೆ ಸ್ಥಗಿತಗೊಳಿಸಲಾಗಿದೆ. ಅಮಾನತು ತೆರವು, ನ್ಯಾಯಾಲಯದ ಆದೇಶ, ಬಡ್ತಿ ನಿಯೋಜನೆಗೊಂಡಂತಹ ಅನಿವಾರ್ಯ ಪ್ರಕರಣಗಳನ್ನು ಹೊರತುಪಡಿಸಿ ಯಾವುದೇ ವರ್ಗಾವಣೆ, ಸ್ಥಳ ಬದಲಾವಣೆ, ಪ್ರತಿ ನಿಯೋಜನೆಗಳನ್ನು ಮಾಡತಕ್ಕದ್ದಲ್ಲ. ಒಂದು ವೇಳೆ ತೀರಾ ಅನಿವಾರ್ಯ ಪ್ರಕರಣವಿದ್ದಲ್ಲಿ ಅಂತಹ ಪ್ರಕರಣದ ಕುರಿತು ವಿವರಗಳೊಂದಿಗೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೆ ಪ್ರಸ್ತಾವನೆ ಕಳಿಸುವುದು. ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ವಿಭಾಗಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮಂಡಿಸಿ ಕಡ್ಡಾಯವಾಗಿ ಅನುಮತಿ ಪಡೆಯತಕ್ಕದ್ದು ಅಂತ ಹೇಳ್ತಾರೆ. ಈ ಏನು ಆಡಳಿತಾತ್ಮಕ ವರ್ಗಾವಣೆಯನ್ನು ವಾಪಸ್ ತಗೊಂಡಿದ್ದೀವಿ ಅಂತೇಳಿ ಈ ಸುತ್ತೋಲೆ ಹೇಳುತ್ತೆ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನನ್ನನ್ನು ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥ ಸಂಬಂಧಪಟ್ಟಂಗೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ FIR ಆಗಿ ಈಗಾಗಲೇ 3 ತಿಂಗಳು ಕಳೀತು. 4ನೇ ತಿಂಗಳು ಹೋಗ್ತಾಯಿದೆ. ಈಗ ಚಾರ್ಜ್ ಶೀಟು ಕೂಡ ರೆಡಿಯಾಗಿದೆ. ಚಾರ್ಜ್ ಶೀಟಲ್ಲಿರ್ತಕ್ಕಂಥದ್ದು ಈಗ ನಾವು ಕೊಟ್ಟದಾಗ ಸಚಿನ್ ಎಂಬುವಂಥವ್ನ ಮೇಲೆ A1 ಆರೋಪಿಯನ್ನು ಮಾಡಿ, ಇನ್ನು ಮಿಕ್ಕಿದಂಥ ಎಲ್ಲ ಇವರುಗಳನ್ನ ಆರೋಪಿಗಳನ್ನಾಗಿ ಮಾಡಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಸ್ನೇಹಿತರೆ, ಈಗ ಆ ಸಂಬಂಧಪಟ್ಟಂಗೆ ಸಚಿನ್ A1 ಆರೋಪಿಯಾಗಿರ್ತಾನೆ. ನಂತರ KSRTC ಕೇಂದ್ರ ಕಚೇರಿಯ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ಅವ್ರನ್ನ ಇದರಲ್ಲಿ ಮುಖ್ಯ ಸಂಚಾರ ವ್ಯವಸ್ಥಾಪಕರಾದ ಇವ್ರನ್ನ ಇದರಲ್ಲಿ ಪಾರ್ಟಿ ಮಾಡಿರ್ತೀವಿ. ಇವ್ರನ್ನೂ ಕೂಡ ಇದರಲ್ಲಿ ಸೇರಿಸಿರ್ತೀವಿ. ಈ ಸಚಿನ್ ಎಂಬುವಂಥನ್ನು ಕೂಡ ಸೇರಿಸಿರ್ತೀವಿ. ನಂತರ ಈ ಒಳಸಂಚನ್ನು ಮಾಡಿರ್ತಕ್ಕಂಥ, ದಾಖಲೆ ಸೃಷ್ಟಿ ಮಾಡಿ ಒಳಸಂಚನ್ನು ಮಾಡಿರ್ತಕ್ಕಂಥ ಘಟಕ 6ರಲ್ಲಿ ಕೆಲಸ ಮಾಡಿರ್ತಕ್ಕಂಥ ATS ಅವ್ರನ್ನ ಸೇರಿಸಿರ್ತೀವಿ. ಮತ್ತು ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಘಟಕ 1ರಲ್ಲಿ ಕೆಲಸ ಮಾಡ್ತಕ್ಕಂಥ ATS ಮತ್ತು ATTI ಅವರು ಕೂಡ ಇದರಲ್ಲಿ ಪಾಲುದಾರರಾಗಿರ್ತಾರೆ ಅಂತೇಳಿ ಅವರ ಮೇಲೂ ಕೂಡ ಒಂದು ದೂರನ್ನು ಸಲ್ಲಿಸಿರ್ತೀವಿ. ಮತ್ತು ಇನ್ನೊಬ್ಬರು ಲೋಹಿತ್ ಅಂತೇಳಿ ಇವ್ರಿಗೆಲ್ಲ ಹಣದ ಸಹಾಯ ಮಾಡಿರ್ತಾರೆ. ಮತ್ತು ಈ ಕಾರ್ಯಕ್ರಮಗಳನ್ನ ಮಾಡಲು ಇವರು ಅಂದರೆ ಒಂದು ಸ್ಕೆಚ್ ಹಾಕಿ ಕೊಟ್ಟಿರ್ತಾರೆ, ಈ ಥರ ಮಾಡಬೇಕು ಅಂತೇಳಿ ಮಾಡಿರೋದ್ರ ಬಗ್ಗೆ ಗುಮಾನಿ ನಮಗೆ ಬಂದಿದ್ದರಿಂದ
ಅವರನ್ನು ಕೂಡ ಇದರಲ್ಲಿ ಸೇರಿಸಿರ್ತೀವಿ. ನಂತರ ಸಂತೋಷ BL ಅಂತೇಳಿ, ಮತ್ತು ದೇವರಾಜ MA ಅಂತೇಳಿ, ಶಿವಕುಮಾರ ಮತ್ತು ಜಗದೀಶ ಮತ್ತು ಅಶೋಕ್ ಕರ್ಕಿ ಮತ್ತು ಸಚಿನ ಇವ್ರುಗಳ್ನೆಲ್ಲ ಮೇಲೆ ಸೇರಿಸ್ಬಿಟ್ಟು ನಾನು ಈ ಒಂದು FIRನ ಮಾಡಿಸಿರ್ತೀನಿ. ಈ FIRಗೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ತನಿಖೆ ನಡೀತಾ ಇರ್ತದೆ. ಸ್ನೇಹಿತರೆ, ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ FIR ಆದ ನಂತರ ಇವ್ರು ಏನು ಹೇಳ್ತಾರೆ, ನಮ್ಮ KSRTC ಕೇಂದ್ರ ಕಚೇರಿಯವರು ನನ್ನನ್ನು ವರ್ಗಾವಣೆ ಮಾಡಿರ್ತಕ್ಕಂಥ ಡೇಟು 11/11/2025 ನನ್ನನ್ನು ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ವರ್ಗಾವಣೆ ಮಾಡ್ತಾರೆ. ಈ ಪತ್ರ ವ್ಯವಹಾರ ಯಾವುದು, ನಕಲಿ ಪತ್ರ ವ್ಯವಹಾರ ಆಗಿದ್ದಂಥ ದಿನಾಂಕ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಸೈನ್ ಮಾಡಿಸಿ, ಮುಖ್ಯಮಂತ್ರಿಗಳವ್ರ ಹತ್ರ ಸೈನ್ ಮಾಡಿಸಿ ಅದನ್ನು ನಾನು ವರ್ಗಾವಣೆ ಮಾಡಿರ್ತಕ್ಕಂಥ ಡೇಟ್ ಬಂದ್ಬಿಟ್ಟು 24/9/2025 ಈ ಮಾನ್ಯ ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ. ನಂತರ ಅದನ್ನು 29/9/2025 ಸಿದ್ದರಾಮಯ್ಯವರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಕಳಿಸ್ತಾರೆ. ಅದು ರಿಸೀವ್ಡ್ ಆಗಿರೋ ಡೇಟು 4/10/2025 ಕೇಂದ್ರ ಕಚೇರಿಗೆ ಬಂದಿರುತ್ತೆ. ಸ್ನೇಹಿತರೆ, ಇದರಲ್ಲಿ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಮಾಹಿತಿ ಏನಂತಂದರೆ, ಈ 24 ಈ ಸಚಿನ್ ಅನ್ನೋನು ನನ್ನ ಪತ್ರವನ್ನು ತೊಗೊಂಡಿರ್ತಾನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈ 25/9/2025 ನನ್ನ ಪತ್ರವನ್ನು, ನಕಲಿ ಪತ್ರವನ್ನು ಸೃಷ್ಟಿ ಮಾಡಿ ಕೊಟ್ಟು ಒಂದು ಪತ್ರವನ್ನು ತಯಾರು ಮಾಡ್ತಾರಲ್ಲ, ಎಲ್ಲಿಗೆ, ಬೆಂಗಳೂರು ಕೇಂದ್ರದಿಂದ ಮಂಗಳೂರಿಗೆ. ಈ ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನನ್ನ ಮಕ್ಕಳ ಶಿಕ್ಷಣ ಮಂಗಳೂರಲ್ಲಿ ನಡೆಯುತ್ತಿದ್ದು ಮಕ್ಕಳ ವ್ಯಾಸಂಗದ ಸಲುವಾಗಿ ಮಂಗಳೂರಿಗೆ ವರ್ಗಾವಣೆ ಮಾಡಲು ಶಿಫಾರಸು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳ್ಬಿಟ್ಟು ಈ ಪತ್ರದಲ್ಲಿ ಸೈನ್ ಮಾಡಿರ್ತಾರೆ. ಇದು ಪತ್ರ. ಈಗ ನಾನು ಸರ್ಟಿಫೈ ಪತ್ರವನ್ನು ತೊಗೊಂಡಿದ್ದೀನಿ ಕೋರ್ಟಿಗೋಸ್ಕರ. ಈ ಪತ್ರ ತೆಗೆದುಕೊಂಡ ದಿನದಲ್ಲಿ ಯಾವುದು, 25/9/2025 ಪತ್ರವನ್ನು ದಿನೇಶ್ ಗುಂಡೂರಾವ್ ಸಾಹೇಬರು ಸೈನ್ ಮಾಡಿ ಪತ್ರವನ್ನು ತೆಗೆದುಕೊಂಡ ದಿನದಂದೇ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅದೇ ದಿನ ಆ ಪತ್ರ ತಗೊಂಡಿದ್ದ ದಿವಸ, ಅಂದರೆ ಬೆಳಗ್ಗೆ 11 ಗಂಟೆಗೆ ಪತ್ರ ತಗೋತಾರೆ ಸೈನ್ ಮಾಡಿಸಿ. ಅದೇ ದಿವಸ ಅವರು ಮುಖ್ಯವಾಗಿರ್ತಕ್ಕಂಥ ನಮ್ಮ ಘಟಕಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಪಾಪ ತೀರೋಗಿರ್ತಾರೆ. ಈಗ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಚಿನ ಮತ್ತು ಈ ವಸ್ಮುನಿ ಅಂತ ಇವನು ಆರ್ನೆ ಡಿಪೋದಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ವಾಹಕ. ಈ ಸಚಿನ ಅಂತ ಹೇಳ್ತಕ್ಕಂಥವನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಕಾಸಸೌಧದಲ್ಲಿ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ, ಆಡಳಿತ ಕಾರ್ಯದರ್ಶಿ ಅವರ ಹತ್ರ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಗುಮಾಸ್ತ ಆಗಿರ್ತಾನೆ. ಈ ವಸ್ಮುನಿ ಈ ಸಚಿನ A1 ಆದಮೇಲೆ ವಸ್ಮುನಿಗೆ ನಾನು ಇವನನ್ನು ರೆಫರ್ ಮಾಡ್ತಾನೆ. ಇವನು ನನಗೆ ಈ ಪತ್ರ ವ್ಯವಹಾರಗಳನ್ನೆಲ್ಲ ಮಾಡೋದಕ್ಕೆ ನನಗೆ ಹೇಳಿರೋದು. ಇವನು ನನಗೆ ಹಣವನ್ನು ಸಹಾಯ ಮಾಡಿರ್ತಾನೆ, ಹೇಗಾದರೂ ಮಾಡಿ ಇವ್ರನ್ನ ವರ್ಗಾವಣೆ ಮಾಡಿಸಿ ಅಂತೇಳಿ ಇವನು 134 ಇದರಲ್ಲಿ ಸ್ಟೇಟ್ಮೆಂಟಲ್ಲಿ ಮಾಡಿರ್ತಾರೆ. ಈ ವಸ್ಮುನಿ ಈಗ ಹೇಳ್ತಾ ಇರ್ತಕ್ಕಂಥದ್ದು ಆ 24 ಏನು ನಂದು ಪತ್ರ ಸಹಿ ಆಯ್ತಲ್ಲ, ಆ ದಿವಸ ಏನು ತೀರೋದ್ರಲ್ಲ ಆ ವ್ಯಕ್ತಿ, ಆ ವ್ಯಕ್ತಿ ಹೆಸರನ್ನ ಈಗ ಈ ವಸ್ಮುನಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಎಂಥ ವಿಪರ್ಯಾಸ ದೇವರು, ನಾನು ಅದನ್ನು ಹೇಳ್ಬಾರ್ದು. ಈ ಪ್ರಕರಣವನ್ನು ದಾರಿ ತಪ್ಪಿಸೋದಕ್ಕೆ ಈ ರೀತಿಯೆಲ್ಲ ಹುಟ್ಟಾಕೊಂಡು ಈ ವಸ್ಮುನಿ ಮತ್ತು ಈಗೇನು ನಾನು FIR ಸೇರಿಸಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ದಾರಿ ತಪ್ಪಿಸುವ ಒಂದು ರೀತಿಯನ್ನು ಬದಲಾವಣೆ ಮಾಡುವ ರೀತಿಯಲ್ಲಿ ಡ್ರಾಮಾ ಆಡ್ತಾರೆ. ಅದಕ್ಕೆ ತನಿಖೆಯಲ್ಲಿ ಅವಕಾಶ ಇಲ್ಲದೆ ಇವತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ
ಇವರ ಮೇಲೆ ಚಾರ್ಜ್ ಶೀಟನ್ನು ರೆಡಿ ಮಾಡಿ ಇವತ್ತು ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದಿರ್ತಾರೆ. ನಂತರ ಸ್ನೇಹಿತರೆ, ಇವರು ಏನು ಹೇಳ್ತಾರೆ ಅಂತಂದರೆ, ಮುಖ್ಯ ಸಂಚಾರ ವ್ಯವಸ್ಥಾಪಕರು ಏನು ಹೇಳ್ತಾರೆ, ಇದಕ್ಕೆ ನಮಗೂ ಸಂಬಂಧ ಇಲ್ಲ, ಮುಖ್ಯಮಂತ್ರಿಯವರಿಂದ ಪತ್ರ ಬಂತು, ಆ ಪತ್ರದ ಮೇಲೆ ನಾವು ವರ್ಗಾವಣೆ ಮಾಡಿದ್ದೀವಿ, ಇದಕ್ಕೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾನು ಈಗ ಆಲ್ರೆಡಿ ಒಂದು ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ, ಆ ಕೇಸಿಗೆ ಸಂಬಂಧಪಟ್ಟಂಗೆ ಈಗ ನನಗೆ ಬೆಂಗಳೂರು ದಕ್ಷಿಣ, ಇವಾಗ ಈಗಿನ ರಾಮನಗರ ಮಾಗಡಿ ಘಟ್ಟದಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗೇನು ಮಾಡಿದ್ದೀನಿ ಅಂತಂದರೆ, ಪಾರ್ಟಿನ್ ಕೇಸ್ ಅಂತೇಳಿ ನಾನು ಅದ್ರ ಮೇಲೆ ಮತ್ತೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನೇ ಹೈಕೋರ್ಟ್ನಲ್ಲಿ ಕೇಸ್ನ ಫೈಲ್ ಮಾಡಿದ್ದೀನಿ, ಅತಿ ಶೀಘ್ರದಲ್ಲೇ ಡೇಟ್ ಬರುತ್ತೆ, ನಾನೇ ವಾದ ಮಾಡ್ತಾಯಿದ್ದೀನಿ. ಈ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ನಾನು ಇಷ್ಟು ಡಾಕ್ಯುಮೆಂಟನ್ನು ಸಾಕ್ಷಿ ಸಮೇತ ಯಾರ್ಯಾರ್ದು ಪಾತ್ರ ಎಲ್ಲೆಲ್ಲಿ ಏನೇನಾಯಿತು, ಹೇಗಾಯಿತು ಅಂತೇಳಿ ಎಲ್ಲ ಡಾಕ್ಯುಮೆಂಟನ್ನು ನಾನು ಸಬ್ಮಿಟ್ ಮಾಡೋದಕ್ಕೆ ಹೈಕೋರ್ಟ್ನಲ್ಲಿ ನಾನು ರೆಡಿ ಇದ್ದೀನಿ. ಮತ್ತು ಇಲ್ಲೊಂದಷ್ಟು ಡಾಕ್ಯುಮೆಂಟ್ಗಳಿದ್ದಾವೆ, ಈ ಡಾಕ್ಯುಮೆಂಟು ಕೂಡ ಎಲ್ಲ ಡಾಕ್ಯುಮೆಂಟ್ಗಳನ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ಇವುಗಳನ್ನೆಲ್ಲ ಸಬ್ಮಿಟ್ ಮಾಡ್ತೀನಿ. ನಂತರ ನಾನೇ ಈ ನನ್ನ ಪ್ರಕರಣನ ವಾದ ಮಾಡ್ತಾಯಿದ್ದೀನಿ. ನಾನೇ ಲಾಯರ್ ಆಗಿ ಪಾರ್ಟಿ ಇನ್ ಕೇಸ್ ಅಂತ ಏನು ಒಂದು ಕಾನೂನಿದೆ, ಆ ಕಾನೂನು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಮಾನ್ಯ ನ್ಯಾಯಾಧೀಶರಿಂದ ಅಪ್ರೂವಲ್ ತಗೊಂಡು ನಾನು ಕೇಸ್ನ ನಾನೇ ನಡೆಸ್ತಾ ಇದ್ದೀನಿ. ಯಾವುದೇ ವಕೀಲರನ್ನು ನೇಮಕ ಮಾಡಿಕೊಂಡಿಲ್ಲ. ಏಕೆ ಅಂತಂದರೆ, ಈ ಕೇಸನ್ನು ಭಾಳ ಪ್ರಭಾವಿಗಳಿರೋದ್ರಿಂದ ಕೇಸನ್ನು ನನಗೆ ಇರ್ತಕ್ಕಂಥ ದಾಖಲೆಗಳ ಅನುಭವಗಳ ಪ್ರಕಾರ ನಾನು ಆ ಕೇಸನ್ನ ವಾದ ಮಾಡೋದಕ್ಕೆ ನನ್ನಲ್ಲಿ ಆಸಕ್ತಿ ಇದೆ ಮತ್ತು ಕಾನೂನು ಗೊತ್ತಿದೆ. ನಾನೇ ಮಾಡೋದು ಸೂಕ್ತ ಅಂತೇಳಿ ಈ ಒಂದು ನಿರ್ಧಾರ ತಗೊಂಡಿರ್ತೀನಿ. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ವಿಚಾರ ಏನಂದರೆ ಸ್ನೇಹಿತರೆ, ಈ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಏನು ಹೇಳ್ತಾರೆ, CM ಇಂದ ಲೆಟ್ರ್ ಬಂದಿದ್ದಕ್ಕೆ ನಾವು ವರ್ಗಾವಣೆ ಮಾಡಿದ್ವಿ, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಮಗೆ ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಆಯಿತು ಸ್ವಾಮಿ, ನೀವು ಹೇಳಿದ್ದನ್ನು ನಾನು ನಂಬ್ತೀನಿ. ಈಗೇನಾಗುತ್ತೆ ಅಂತಂದರೆ, ಇದರಲ್ಲಿ ಸಾಕ್ಷಿ ಯಾವ ರೀತಿ ಬರ್ತಾ ಇದೆ ಅಂತಂದರೆ, ನೀವೇ ನೇರ ಆರೋಪಿಗಳು ಅನ್ನೋದಕ್ಕೆ ಸಾಕ್ಷಿ ಯಾವ ಥರ ಕೊಡ್ತೀನಿ ಅಂದರೆ, 13/11/2025 14 ಗಂಟೆ 4 ನಿಮಿಷದಲ್ಲಿ, ಯಾವತ್ತೇಳಿ, ನನ್ನ ವರ್ಗಾವಣೆ ಆಗಿದ್ದು 11/11/2025. ಯಾವಾಗ? 11/11/2025 ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಮಂಗಳೂರಿಗೆ ವರ್ಗಾವಣೆ ಆಗುತ್ತೆ. ನೀವು 13/11/2025 ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇವಿಟ್ ಹಾಕುವಂಥದ್ದು ಏನಾಗಿತ್ತು ಅಲ್ವೇ? ನಿಮ್ಮ ಪಾತ್ರ ನಿಮಗೇನೂ ಗೊತ್ತಿಲ್ಲ, CM ಇಂದ ಲೆಟ್ರ್ ಬಂದಿದೆ, CM ಲೆಟ್ರ್ ಮೇಲೆ ನೀವು ವರ್ಗಾವಣೆ ಮಾಡಿದ್ದೀರಿ. ಇದಾದರೆ ನಿಮ್ಮ ಪಾತ್ರ ಅಷ್ಟಕ್ಕೆ ಅಲ್ಲಿಗೆ ಮುಗಿದೋಯ್ತು. ಅಂದಮೇಲೆ ನಾನು ಕಾನೂನು ಹೋರಾಟಕ್ಕೆ ಹೋಗ್ತೀನಿ ಅನ್ನೋದು ನಿಮಗೆ ಹೆಂಗೆ ಗೊತ್ತು? ನೀವ್ಯಾಕೆ ಹೋಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇವಿಟ್ ಯಾಕೆ ಹಾಕಿದ್ರಿ ಅಲ್ವೇ? ಹಾಗಾಗಿ 13/11/2025 14 ಗಂಟೆ 4 ನಿಮಿಷದಲ್ಲಿ ನೀವು ಕೇವಿಟ್ನ ಫೈಲ್ ಮಾಡ್ತೀರಾ, ನಾನು ಕೋರ್ಟ್ಗೆ ಹೋಗ್ಬಿಡ್ತೀನಿ ಅಂತ. ಆ ಕೇವಿಟ್ ನಂಬರು 24897/2025 ಅಂತ ಕೇವಿಟ್ ಹಾಕ್ತೀರಿ. ನಂತರ ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಇದು ಪ್ರಭಾವಕಾರಿಯಾಗಿ 18/11/2025ಕ್ಕೆ DC ಅವರ ಮುಖಾಂತರ ವರ್ಗಾವಣೆ ಮಾಡಿಸ್ತೀರ. ಅಂದರೆ ನೀವು CM ಅವರಿಂದ ಲೆಟ್ರ್ ಬಂದಾದಮೇಲೆ ನನಗೆ ಅವಕಾಶ ಕೊಡಬೇಕಾಯಿತು. ಅಲ್ಲೇನು ಹೇಳುತ್ತೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಂಗಳೂರಲ್ಲಿ ನಡೀತಾ ಇರ್ತದೆ ಅಂತ ಹೇಳಿ ಲೆಟ್ರ್ ಕೊಟ್ಟಿರ್ತಾರೆ. ನೋಡಿ, ಈಗ ನಾನು ನನ್ನ ಮಗಳಿಗೆ ಮೊನ್ನೆ PUCನಲ್ಲಿ 96 ಇದನ್ನು ತೊಗೊಂಡಾಗ ಮಾಸ್ ಕಾರ್ಡು ಮತ್ತು ಇದನ್ನೆಲ್ಲ ನಮ್ಮ ಸಾರಿಗೆ ಸಂಪದದಲ್ಲಿ ಪ್ರಿಂಟ್ ಮಾಡೋದಕ್ಕೆ ನಾನು ದಾಖಲೆ ಸಮೇತ ನಿಮಗೆ ಕೊಟ್ಟಿದ್ದೀನಿ. ಈ ಸಾರಿಗೆ ಸಂಪದದಲ್ಲಿ ಬಂದಿದೆ ನನ್ನ ಮಗಳು ಫೋಟೋ. ಆಗಿದ್ಮೇಲೆ ನನ್ನ ಮಗಳು ಮಂಗಳೂರಲ್ಲಿ ಹೇಗೆ ವಿದ್ಯಾಭ್ಯಾಸ ಮಾಡ್ತಾರೆ? ಒಂದು. ಎರಡನೇದು, ನನ್ನ ದೊಡ್ಡ ಮಗಳು ಲಾ ಮಾಡ್ತಿರ್ತಕ್ಕಂಥ ಮಗಳಿಗೆ ಪ್ರತಿ ವರ್ಷ ವಿದ್ಯಾಚೇತನದಲ್ಲಿ 5 ವರ್ಷ 5,000 ರೂಪಾಯಿ ಕೊಡ್ತೀರಾ. ಆ ಫೀಸನ್ನು ನಾನು ಎಲ್ಲ ಡಾಕ್ಯುಮೆಂಟನ್ನು ನಿಮ್ಮ
KSRTC ವೆಬ್ಸೈಟ್ಗೆ ಸಬ್ಮಿಟ್ ಮಾಡಿದಾಗ ಅಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ ನನ್ನ ಮಕ್ಕಳು ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಅಂತ. ಇದೆಲ್ಲ ಗೊತ್ತಿದ್ದು ನೀವು ಈ ಸುಳ್ಳು ಪತ್ರವನ್ನು ಸೃಷ್ಟಿ ಮಾಡಿ ನೀವು ಇದರಲ್ಲಿ ನೇರ ಪಾತ್ರನ ಈ ದಾಖಲೆಗಳಿಂದನೇ ನೀವೇ ನೇರ ಪಾತ್ರದಾರರು ಅಂತ ಇಲ್ಲಿ ನಮಗೆ ದಾಖಲೆಗಳ ಮುಖಾಂತರನೇ ಗೊತ್ತಾಗ್ತಾ ಇದೆ. ಹಾಗಿದ್ಮೇಲೆ ನೀವು ಪ್ರಭಾರಕಾರಿಯಾಗಿ ಬಿಡುಗಡೆ ಮಾಡಿಸಿದ್ದಾದರೂ ಏಕೆ ಅಲ್ವೇ? ಹೈಕೋರ್ಟ್ಗೆ ಹೋಗಿದ್ದಾದರೂ ಏಕೆ? ಕೇವಿಟ್ ಹಾಕಿದ್ದಾದರೂ ಏಕೆ ಮುಂಚಿತವಾಗಿ? ನಂತರ ವ್ಯವಸ್ಥಾಪಕ ನಿರ್ದೇಶಕರು 17/11/2025 ಒಂದು ಆದೇಶ ಮಾಡ್ತಾರೆ. ಎಲ್ಲ ವರ್ಗಾವಣೆಗಳನ್ನು ರದ್ದುಪಡಿಸಿ ನಾನು ಆದೇಶ ಮಾಡತಕ್ಕ ಅಂಥೇಳಿ ಒಂದು ನಡವಳಿನ ಸುತ್ತೋಲೆನ ಮಾಡಿ ಹೇಳ್ತಾರೆ. ಆದರೆ ಅದನ್ನೂ ಮೀರಿ ನೀವು 18ನೇ ತಾರೀಕು ನನ್ನನ್ನು ವರ್ಗಾವಣೆ ಮಾಡಿಸ್ತೀರಿ. ನಂತರ 25/9/2025 ಅಲ್ಲೇ ನನಗೆ ಈ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ಈ 9ನೇ ತಿಂಗಳಲ್ಲಿ ಭಾಳಷ್ಟು ಕೆಲಸನೇನ ನೀವೇ ಮಾಡಿದಿರಿ ಅಂತ ಅನ್ನೋದಕ್ಕೆ ದಾಖಲೆಗಳು. ಈ ATS ಆಗಿರ್ತಕ್ಕಂಥ 6ನೇ ಡಿಪೋದಲ್ಲಿ ಕೆಲಸ ಮಾಡ್ತಕ್ಕಂಥ ATS ಅವರು 8/9/2025 ನನ್ನ ಮೇಲೆ ಒಂದು ದೂರು ಕೊಡ್ತಾರೆ. ಇವ್ರು ಏನು ಹೇಳ್ತಾರೆ ಆ ದೂರಲ್ಲಿ, ನಾನು ಘಟಕಕ್ಕೆ ಬಂದ 3 ವರ್ಷದಿಂದನೂ ಕೂಡ ನನಗೆ ಭಾಳಷ್ಟು ಹಿಂಸೆ ಅದು ಇದು ಆಳುಮುಳು ಏನೋ ಬರ್ಕೊಟ್ಟಿರ್ತಾರೆ. ಅದು ಇವಾಗ ತನಿಖೆನೂ ಆಗಿತ್ತೆ. ಆ ತನಿಖೆ ಒಳಗಡೆನೂ ಪ್ರೂವ್ ಆಗಿಲ್ಲ ಅಂಥೇಳಿ ವರದಿನೂ ಕೊಟ್ಟಿದ್ದಾರೆ. ಇರಲಿ, ಅದೊಂದು ಭಾಗ. ಈ ಈ ದೂರನ್ನು ಕೊಟ್ಟಾದ ನಂತರ ನೆಕ್ಸ್ಟ್ ಇನ್ನೊಂದು ಘಟಕ 1 ಮತ್ತು 1ರಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ATS AT ಅವರಿಗೂ ಕೂಡ ಆಮೇಲೆ ನಾನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ಕೊಟ್ಟಿರ್ತೀನಿ. ಅದನ್ನು ಸಾಮಾಜಿಕ ಜಾಲ ಮತ್ತು ನ್ಯೂಸ್ ಚಾನಲ್ಗಳಲ್ಲೆಲ್ಲ ಬಂದಿರ್ತದೆ. ಅದು ಕೂಡ 15/9/2025 ನಡೆದಿರ್ತದೆ. ಅಂದರೆ 9ನೇ ತಿಂಗಳಲ್ಲೇ ನಡೆದಿದೆ ಇದು ಕೂಡ. ಮತ್ತು ಈ ಸಾರಿಗೆ ಸಚಿವರಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಯಾರು ನಮ್ಮ ಡ್ರೈವರ್ ಕಂಡಕ್ಟರ್ಗಳೆಲ್ಲ ಸೇರಿ 6ನೇ ಘಟಕದವರು ಅಂತೇಳಿ ಈ ಒಂದು ಪತ್ರವನ್ನು ಕೊಡ್ತೀರಾ, ಸೃಷ್ಟಿ ಮಾಡ್ತೀರಾ. ಈ ಪತ್ರದಲ್ಲಿ ಕೊನೆ ಲಾಸ್ಟಲ್ಲಿ ನೋಡಿ, ಯಾರೂ ಸಹಿ ಮಾಡಿರೋದಿಲ್ಲ. ಈ ಪತ್ರಕ್ಕೆ ಯಾರೂ ಕೂಡ ಸಹಿ ಮಾಡಿರೋದಿಲ್ಲ. ಈ ಪತ್ರ ಬಂದ್ಬಿಟ್ಟು ಏನು ಇದನ್ನು ಎಲ್ಲರೂ ಸಹಿ ಮಾಡ್ತೀರಾ. ಯಾರು ಮಂಡಳಿ ಕಾರ್ಯದರ್ಶಿಯವರು ರಿಸೀವ್ ಮಾಡ್ಕೊಂಡಾರೆ, ಮತ್ತು ಆಡಳಿತ ಶಾಖೆ ಸೆಂಟ್ರಲ್ ಆಫೀಸಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. 3-4 ಕಡೆ ಇದು ಓಡಾಡಿ ನಂತರ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಕೂಡ ಇದನ್ನು ರಿಸೀವ್ ಮಾಡ್ಕೊಂಡು ಇದ್ರ ಮೇಲೆ ಯಾರೂ ಸಹಿ ಇಲ್ಲ. ಇಲ್ಲೇನಂತ ಹೇಳುತ್ತೆ, ಇಂತಿ 6ನೇ ಘಟಕ ಸಿಬ್ಬಂದಿ ಬೆಂಗಳೂರು ಕೇಂದ್ರ ವಿಭಾಗ ಮೈಸೂರು ರಸ್ತೆ ಅಂತ ಹೇಳುತ್ತೆ. ಇದೇ ರೀತಿ ನಾನೊಂದು ಪತ್ರ ಕೊಟ್ಟೆ, ನಾನೇ ಖುದ್ದಾಗಿ. ನಾನು ಸೈನ್ ಮಾಡಿರಲಿಲ್ಲ ಪತ್ರಕ್ಕೆ, ಒಂದು ಪತ್ರ ಕೊಟ್ಟೆ. ಹಾಗೇನು ಹೇಳಿದ್ರಿ, ನನ್ನ ಪತ್ರನ ರಿಜೆಕ್ಟ್ ಮಾಡಿದಿರಿ, ಇದಕ್ಕೆ ಸಹಿ ಮಾಡಿಲ್ಲ ಅಂತ. ಹಾಗಿದ ಮೇಲೆ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡಿದ್ರಿ? ಈ ಪತ್ರ ಸೃಷ್ಟಿಕರ್ತ ಯಾರು? ಆಮೇಲೆ ಈ ಪತ್ರನ ಈ ಡೇಟ್ಗಳಲ್ಲಿ ತಗೊಂಬಂದು ಕೊಟ್ರಲ್ಲ ನಿಮ್ಮ ಕಚೇರಿಗೆ, ಕೇಂದ್ರ ಕಚೇರಿಗೆ 16/9 ಈ 18/9 ಮತ್ತು ಈ ಪತ್ರಗಳನ್ನ ಯಾವ 23/9 ಈ ಪತ್ರಗಳನ್ನ ತಗೊಂಬಂದು ಕೊಟ್ಟಿದ್ದ ದಿವಸದ ಗೇಟ್ ಎಂಟ್ರಿ ಕೇಳಿದ್ದೀನಿ ಕೇಂದ್ರ ಕಚೇರಿಯಲ್ಲಿ. ಆ ಗೇಟ್ ಎಂಟ್ರಿನ ನೀವು RTIನಲ್ಲಿ ಕೊಟ್ಟೇ ಇಲ್ಲ. ಯಾಕೆಂದರೆ ಅಲ್ಲೂ ಕೂಡ ಸಿಕ್ಬಿಡ್ತಾರೆ ಯಾರು ತಗೊಂಬಂದು ಕೊಟ್ಟಿದ್ದಾರೆ ಅಂತ ಈ ಪತ್ರವನ್ನು. ಈ ಪತ್ರ ಸೃಷ್ಟಿ ಮಾಡಿದವರು ಯಾರು ಅಂತಲೂ ಗೊತ್ತಾಗ್ತದೆ. ಅದು ಮುಂದಿನ ಪೊಲೀಸ್ ತನಿಖೆಯಲ್ಲೂ ಸಿಗ್ತದೆ, ಎಲ್ಲೂ ಹೋಗಲ್ಲ. ಕಳ್ಳ ಸಿಗಲೇಬೇಕು ಯಾವತ್ತಿದ್ರೂ ಅನ್ನೋದು ದೇವರ ನಿಯಮ. ಹಾಗಾಗಿ ಕಾನೂನಲ್ಲಿ ಎಲ್ಲ ಅವಕಾಶವೂ ಇದೆ. ಕಾನೂನು ಮುಖಾಂತರ ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಂತರ ಸ್ನೇಹಿತರೆ 9/10/2025 ಈ ಪತ್ರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ವ್ಯವಸ್ಥಾಪಕ ಸಂಚಾರ ವ್ಯವಸ್ಥಾಪಕರಾದ ನೀವೇ ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ಒಂದು ಪತ್ರ ಬರೀತೀರಿ. ಈ ಪತ್ರದ ಮೇಲೆ ತನಿಖೆ ಮಾಡಿ ಅಂತ. ಆ ತನಿಖೆ ವರದಿ ಇನ್ನೂ ಬಂದಿಲ್ಲ. ಯಾವ ಪತ್ರದ್ದು? ಈ ಯಾರೋ 110 ಜನ ಸೈನ್ ಮಾಡಿಕೊಟ್ಟವ್ರೆ ಅಂತ ಹೇಳಿದ್ರಲ್ಲ ನಿಮ್ಮ ಹತ್ರ, ಈ ಪತ್ರದ ಮೇಲೆ ತನಿಖೆ ವರದಿ ಇನ್ನೂ ಕೊಟ್ಟಿಲ್ಲ. ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಕೇಳಿದ್ದೀನಿ, ಇನ್ನೂ ವರದಿ ಬಂದಿಲ್ಲ. ಆಗಿದ ಮೇಲೆ
ನಾನು ಸಾರಿಗೆ ಸಂಸ್ಥೆಗೆ ಮಾಡಿರ್ತಕ್ಕಂಥ ದ್ರೋಹ ಆದರೂ ನಿಮ್ಮ ಹತ್ರ ದಾಖಲೆ ಸಮೇತ ಕೊಡಿ. ನಾನು ನಿಮ್ಮ ಹತ್ರ 18/2/2026 ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಾಗ ಕೇಳಿದೆ, ನಿಮ್ಮ ಹತ್ರ ಯಾವ ಆಧಾರಗಳಿದ್ದಾವೆ ಕೊಡಿ. ನ್ಯೂಸ್ ಚಾನಲ್ಲು ಕೊಡಿ ನನ್ನ ವಿರುದ್ಧವಾಗಿ ಇಂತಿಂಥ ತಪ್ಪನ್ನು ಮಾಡಿದ್ದಾನೆ, ಇಂತಿಂಥ ಮೋಸವನ್ನು ಮಾಡಿದ್ದಾನೆ ಸಾರಿಗೆ ಸಂಸ್ಥೆಗೆ ಅಂತ ಕೇಳಿದಾಗ ನೀವೇನು ಹೇಳ್ತೀರಿ? ಯಾವುದು ದಾಖಲೆ ಇಲ್ಲ. ಆಗಿದ್ಮೇಲೆ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿ ನಾನು ಮಾಡದೇ ಇರತಕ್ಕಂಥ ತಪ್ಪನ್ನು ಇವರ್ಯಾರೋ ಹಾರ್ನೆಟ್ ಡಿಪೋದು ATS ಅವರ ಮಾತು ಕೇಳ್ಕೊಂಡು ನಾನು ಈ ಒಂದು ತಪ್ಪನ್ನು ಮಾಡಿದ್ದೀನಿ ಅಂತೇಳಿ ನೀವೇ 18/12/2026 ನಮ್ಮ ಧರ್ಮಪತ್ನಿ ಬಂದಾಗ ನಿಮ್ಮ ಕಚೇರಿಯಲ್ಲಿ ಒಪ್ಕೊಂಡಿರ್ತಾರೆ. ದಾಖಲೆ ಸಮೇತ ನನ್ನ ಹತ್ರ ಇದೆ, ಕೊಡ್ತೀನಿ ಬೇಕಾದ್ರೆ. ಯಾರ್ದೋ ಮಾತನ್ನು ಕೇಳ್ಕೊಂಡು ನಿಯತ್ತಾಗಿ ಕೆಲಸ ಮಾಡಿಕೊಂಡು ಸಾರಿಗೆ ಸಂಸ್ಥೆಗೆ ಭಾಳಷ್ಟು ನೌಕರರಿಗೆ ಕಷ್ಟದಲ್ಲಿ ಆಗ್ತಕ್ಕಂಥ ನನ್ನನ್ನು ನೀವು ಈ ರೀತಿ ಮಾಡಿದ್ರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಅದಾದ ನಂತರ ನಾನು ಈ ಸಂಬಂಧಪಟ್ಟಂಗೆ ಈ ಕೋರ್ಟಲ್ಲಿ ನಾನು ವಾದ ಮಾಡೋದಕ್ಕೆ ಎಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ದಾಖಲೆಗಳ ಸಮೇತ ಮುಂದಿನ ಹೋರಾಟವನ್ನು ಕಾನೂನಾತ್ಮಕವಾಗಿ ಮಾಡಲು ಸಿದ್ಧನಿದ್ದೀನಿ. ನಂತರ ಇನ್ನೊಂದು ಪತ್ರವನ್ನು 18/11/2026 ನಿಮ್ಮ ಕಚೇರಿಗೆ ಬಂದು ನಾನು ಕೊಡ್ತೀನಿ. ಏನು ಅಂತಂದರೆ, ನಾನು ನಂಬಿರ್ತಕ್ಕಂಥ ದೇವ ಮಲೆ ಮಹದೇಶ್ವರ ಬೆಟ್ಟದಿಂದ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬಂದು ಕೇಂದ್ರ ಕಚೇರಿ ಮುಂದೆ ಅನಿರ್ದಿಷ್ಟ ಸತ್ಯಾಗ್ರಹ ಕೂರಲು ನಿರ್ಧರಿಸಿರುವ ಬಗ್ಗೆ ಅಂತೇಳಿ ನಾನು 27/2/2026 ನಿಮಗೆ ಪತ್ರವನ್ನು ಕೊಟ್ಟಿರ್ತೀನಿ. ಆ ಪತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮುಂದಿನ ಹೋರಾಟವನ್ನು ಅತಿ ಶೀಘ್ರದಲ್ಲೇ ದಿನಾಂಕವನ್ನು ನಿಗದಿಪಡಿಸ್ತೀನಿ. ಏಕೆಂತಂದರೆ ಈಗ ತನಿಖೆ ಸ್ವಲ್ಪ ಎರಡು ಕಡೆಯೂ ತನಿಖೆ ತುಂಬ ಚೆನ್ನಾಗಿ ಪ್ರೋಸೆಸ್ಸಾಗಿ ನಡೀತಾ ಇದೆ. ಮತ್ತು ನಾನು ಮಾನ್ಯ ಕರ್ನಾಟಕ ಹೈಕೋರ್ಟ್ಗೆ ಹೋಗಿರ್ತಕ್ಕಂಥ ನಾನೇ ಪಾರ್ಟಿಯನ್ ಕೇಸಲ್ಲಿ ವಾದ ಮಾಡೋಕ್ಕೆ ಅರ್ಜಿ ಹಾಕಿರ್ತಕ್ಕಂಥ ಅರ್ಜಿನೂ ಕೂಡ ಅಕ್ಸೆಪ್ಟ್ ಆಗಿರೋದ್ರಿಂದ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲೇ ನಿರ್ಧರಿಸುವ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ. ಅದಾದ ನಂತರ ಈ 110 ಜನ ಈ ಪತ್ರಕ್ಕೆ ಸಹಿ ಮಾಡಿರ್ತಾರೆ ಅಂತೇಳಿ ಈ ಪತ್ರಕ್ಕೆ ಬೇರೆ ಅಟ್ಯಾಚ್ಮೆಂಟ್ ಪತ್ರವನ್ನು, ಅಂದರೆ ಈ ಪತ್ರ ಬಿಟ್ಟು ನೆಕ್ಸ್ಟು ಇದರಲ್ಲಿ ಅಡಕ ಅಂತನಾದರೂ ಬರೀಬೇಕಾಗಿತ್ತು. ಅಂದರೆ ಇಷ್ಟು ಪತ್ರಗಳನ್ನ ಅಡಕ ಮಾಡಿದ್ದೀವಿ ಅಂತ. ಈ ಪತ್ರವನ್ನು ಕೊಟ್ಟಾಗ ಯಾರಿಗೆ? ಸಾರಿಗೆ ಸಚಿವರಿಗೆ ಇದೊಂದೇ ಪತ್ರ ಆಗಿರ್ತದೆ. ಕೇಂದ್ರ ಕಚೇರಿಗೆ ಬಂದಾಗ ಹಲವಾರು ಪತ್ರಗಳಾಗ್ತವೆ. ಅದಕ್ಕೆ ಆಮೇಲೆ ಪ್ರಿಂಟ್ ಮಾಡ್ಕೋತೀವಿ, ಪಿನ್ ನೋಡ್ಕೊತೀರಿ. ಇದೊಂದೇ ಪತ್ರ, ಇದರಲ್ಲಿ ಯಾರ್ದು ಸಹಿ ಇಲ್ಲ. ಹಾಗಾಗಿ ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ, ಮತ್ತು ನಿಮ್ಮಲ್ಲೂ ಕೂಡ ಒಂದು ಸರ್ಕ್ಯುಲರ್ನ ಮಾಡಿದ್ದೀರಿ, ಅನಾಮಧೇಯ ಪತ್ರ, ಇದಕ್ಕೆ ನಾಟ್ ವ್ಯಾಲಿಡ್, ಇದ್ರ ಮೇಲೆ ಯಾವ ತನಿಖೆನೂ ಮಾಡೋಂಗಿಲ್ಲ, ಡಸ್ಟ್ಬಿನ್ಗೆ ಹಾಕಬೇಕು ಅಂತಿದೆ. ನೀವು ಅದನ್ನು ಮಾಡಿದ್ರಾ? ಇಲ್ಲ. ಹಾಗಾಗಿ ಇದ್ರೂ ಕೂಡ ನಾನು ಮೊನ್ನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನೀವೇ ಮಾಡಿರ್ತಕ್ಕಂಥ ಸುತ್ತೋಲೆಗಳನ್ನ ಪ್ರೊಡ್ಯೂಸ್ ಮಾಡಿ ವಾದ ಮಾಡ್ತೀನಿ. ನಂತರ 110 ಜನ ಸಹಿ ಮಾಡಿರ್ತಾರೆ ಅಂತೇಳಿ 50 ಜನನ ಸಹಿ ಮಾಡಿಕೊಂಡು 50ರಿಂದ ಜಂಪ್ ಮಾಡಿ 110 ಜನ ಅಂತೇಳಿ ಮಾಡ್ಕೊಂಡಿರ್ತಾರೆ. ಆ 110 ಜನಕ್ಕೆ ಸಂಬಂಧಪಟ್ಟಂಗೆ ಬ್ಯಾಟರಾಯನಪುರದಲ್ಲಿ ನಾನೇನು ಕೊಟ್ಟಿರ್ತಕ್ಕಂಥ 13 ಜನದ ಕರೆಸಿ ಅವರ ಹೇಳಿಕೆಗಳ್ನ ಕೂಡ ತೊಗೊಂಡಿದ್ದಾರೆ. ಆ ಹೇಳಿಕೆ ತೊಗೊಂಡು ಈ ಒರಿಜಿನಲ್ ಪತ್ರ ಎಲ್ಲಿದೆ, ಈ ಒರಿಜಿನಲ್ ಪತ್ರ ಬಂದ್ಬಿಟ್ಟು ಬೆಂಗಳೂರು ಕೇಂದ್ರೀಯ ವಿಭಾಗದ ಭದ್ರತಾ ಕಚೇರಿ ಇರ್ತಕ್ಕದ್ದು. ಅಲ್ಲಿಗೆ ಪತ್ರ ಬರೆದು ಈ ಪತ್ರವನ್ನು ವಾಪಸ್ ತರಿಸ್ಕೊಂಡಿದ್ದು FSL ಕಳಿಸಿದ್ದಾರೆ. FSLಲ್ಲಿ ಈ 13 ಜನ ಬರ್ಕೊಟ್ಟಿದ್ದಾರಲ್ಲ, ಹ್ಯಾಂಡ್ ರೈಟಿಂಗು ಪತ್ರ ಬರ್ಕೊಟ್ಟಿದ್ದಾರಲ್ಲ, ಇದರಲ್ಲಿ ನಾವು ಪತ್ರದಾರರಲ್ಲ ಅಂತ, ಇದು ಮತ್ತು ಈ ಪತ್ರ ಮತ್ತು ಸಹಿ ಮಾಡಿರೋ ಪತ್ರ ಎಲ್ಲನೂ FSL ಕಳಿಸಿದ್ದಾರೆ. ಅಲ್ಲಿ ಯಾರು ಅಂತ ಬೀಳಲೇಬೇಕು. ಯಾಕೆ ಅಂತಂದರೆ ಭಾಳ ಮುತುವರ್ಜಿಯಿಂದ ಕೆಲಸ ಮಾಡಿರ್ತಾರೆ. ನಿಮ್ಮ ಹೇಳಿಕೆ ಬರ್ಸ್ಕೊಂಡಿದ್ದಷ್ಟೇ,
ನಿಮ್ಮ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ಆ ಹ್ಯಾಂಡ್ ರೈಟಿಂಗು ಮತ್ತು ಇದರಲ್ಲಿ ಪತ್ರದಲ್ಲಿ ಸಹಿ ಮಾಡಿರ್ತೀರಲ್ಲ ಯಾರ್ಯಾರ್ದೋ, ಆ ಸಹಿ ಟ್ಯಾಲಿ ಆಗೇ ಆಗುತ್ತೆ. ಕಳ್ಳ ಸಿಗಲೇಬೇಕು ಯಾವನಾದರೂ. ಒಂದು ವೇಳೆ ಸಿಗಲೇ ಇಲ್ಲ, ಆಗ ಈ ಪತ್ರ ನಾಟ್ ವ್ಯಾಲಿಡ್, ನೀವು ಮಾಡಿರ್ತಕ್ಕಂಥ ಪತ್ರ ಸುಳ್ಳು ಪತ್ರ ಅಂತ ಪರಿಗಣನೆ ಆಗುತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ತನಿಖೆ ನಡೀತಾ ಇದೆ ಸ್ನೇಹಿತರೆ. ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ನಾನು ಕಾನೂನನ್ನು ನಂಬಿದ್ದೀನಿ. ಆದರೆ ಆ ನಂಬಿಕೆ ಮೇಲೆ ನನ್ನ ಇಷ್ಟು ದಿವಸ ನಾನು ಕಾನೂನಲ್ಲಿ ಹೋರಾಟ ಮಾಡೋದಕ್ಕೆ ನಿಮ್ಮ ಮುಂದೆ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಹೇಗೆ ಏನೋ ಮಾಡಿ ಏನು ಬೇಕಾದರೂ ಮಾಡಿ ಬಿಸಾಕ್ತಾಯಿದ್ರು. ಭ್ರಷ್ಟ, ನಾಚಿಗೆಟ್ಟ ಭಾಳಷ್ಟು ಪದಗಳು ಬರ್ತವೆ. ನನ್ನ ಮನಸ್ಸಿನಿಂದ, ನೋವಿನಿಂದ ಹೇಳಬೇಕಾಗತ್ತೆ. ನಾನಲ್ಲದೆ ಬೇರೆಯವ್ರು ಯಾರಾದರೂ ಆಗಿದ್ದರೆ ಆ ಯಾರು ಏನೇ ಆಗ್ತಾಯಿದ್ರು ಗೊತ್ತಿಲ್ಲ. ಆದರೆ ನಾನು ಮಾಗಡಿ ಕೆಂಪೇಗೌಡರು ನಾಡಲ್ಲಿ ಹುಟ್ಟಿರ್ತಕ್ಕಂಥ ನಾನು ಧೈರ್ಯವಂತ, ಮತ್ತು ಏನೇ ಬಂದರೂ ಫೇಸ್ ಮಾಡ್ತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ನಾನು ಹೋಗಿದ್ದರಿಂದ ಈ ಒಂದು ಕಾನೂನು ಹೋರಾಟದಲ್ಲಿ ಗೆದ್ದೆ. ಮುಂದೆ ಈ ರೀತಿಯಾಗಿ ಯಾವುದೇ ನೌಕರನಿಗೆ, ಯಾವುದೇ ಅಧಿಕಾರಿಗಳಿಗೂ ಕೂಡ ಮಾಡಬಾರ್ದು. ಆ ಮಾಡೋದಕ್ಕೆ ಹೋಗತಕ್ಕಂಥ ವ್ಯಕ್ತಿಗಳ ಕತೆ ಏನಾಗುತ್ತೆ ಅಂತೇಳಿ ನನ್ನ ಕೇಸಲ್ಲಿ ತೋರಿಸ್ಬೇಕು ಅಂತೇಳಿ ನಾನು ಹಿಂದೆ ಸರಿದೆ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀನಿ. ನಂತರ ಈ ಏನು ಹೊಸ್ಮುನಿ ಅಂತೇಳಿ ನಮ್ಮ ಘಟಕದಲ್ಲಿರ್ತಕ್ಕಂಥ ನಿರ್ವಾಹಕ ಏನಿದ್ದಾನೆ, ಅವನು ಭಾಳಷ್ಟು ಜನದ ಹೆಸರುಗಳನ್ನ ಹೇಳಿರ್ತಾನೆ. ಅವರು ಅವತ್ತು ಅಲ್ಲಿಗೆ ಬಂದಿರ್ತಾರೆ, ಎಲ್ಲಿಗೆ ಈ ಪತ್ರ ಸೈನ್ ಮಾಡಿಸೋದಕ್ಕೆ ಹೋಗಿದ್ದಂಥ ಸಮಯದಲ್ಲಿ ವಿಧಾನಸೌಧಕ್ಕೆ ಹೋಗಿರ್ತಾರೆ. ಅವರೆಲ್ಲ ಹೆಸರುಗಳನ್ನ ಹೇಳಿರ್ತಾನೆ. ಈಗ ನಮ್ಮ ಕ್ಷೇತ್ರದ MLA ಅವರಾದ ಕಡೆಯಿಂದ ನಾನು ರಾಜಿ ಮಾಡಿಸ್ತಾ ಇದ್ದೀನಿ ಅಂತೇಳಿ ಸುಳ್ಳು ಇದನ್ನು ಅವನು ಈ ಹೊಸ್ಮುನಿಯನ್ನು ಹೇಳ್ಕೊಳ್ತಿರ್ತಾ ಇದ್ದಾನೆ. ಮತ್ತು ಇವರಿಗೆ ಹಣದ ಮುಖಾಂತರ ನಾವು ಕೊಂಡ್ಕೊತೀವಿ ಅನ್ನೋದನ್ನು ಕೂಡ ಈ ವ್ಯಕ್ತಿ ಹೇಳ್ಕೊಳ್ತಿರ್ತಾ ಇದ್ದಾನೆ. ಹಾಗಾಗಿ ನಾನು ಯಾವುದೂ ಕೂಡ ಇನ್ನೂ ಬಲ್ಲ ಮೂಲಗಳಿಂದ ಬೇರೆ ಬೇರೆ ಕಡೆಯಿಂದ ಇದನ್ನು ರಾಜಿ ಮಾಡ್ಕೋ, ಇದು ಇಲ್ಲೇ ನಿಲ್ಲಿಸು, ಇದನ್ನು ಸರಿಪಡಿಸ್ತೀವಿ ಅನ್ನೋ ಲೆಕ್ಕಕ್ಕೆ ಎಲ್ಲ ಕೂಡ ಬರ್ತಾಯಿದೆ. ಅವುಗಳನ್ನೆಲ್ಲ ಗೌಪ್ಯವಾಗಿ ಇಡಬೇಕಾಗುತ್ತೆ. ಹಾಗಾಗಿ ನಾನು ಎಲ್ಲೂ ಕೂಡ ಈ ಒಂದು ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜಿ ಆಯ್ತಾ ಇಲ್ಲ, ರಾಜಿ ಆಗೋದೂ ಇಲ್ಲ. ನನಗೆ ಏನು ಅನ್ಯಾಯ ಆಗಿದೋ ಆ ಅನ್ಯಾಯನ ಸರಿಪಡಿಸ್ಕೊಳ್ಳೋ ತನಕ ನಾನು ಹಿಂದೆ ಸರಿಯೋದಿಲ್ಲ. ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾಕೆ ಅಂತಂದರೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟತನ ಮಾಡಿರ್ತಕ್ಕಂಥವ್ರಿಗೆ ಅನ್ವಯ ಆಗುತ್ತೆ. ಭ್ರಷ್ಟ ಅಧಿಕಾರಿಗಳು ಜಾಸ್ತಿ ತುಂಬಿರೋದ್ರಿಂದ ನನ್ನ ಕೇಸಲ್ಲೇ ಭಾಳಷ್ಟು ನಿದರ್ಶನ ಆಗಿದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಕಚೇರಿಯಲ್ಲಿ 5 ವರ್ಷ 10 ವರ್ಷದಿಂದ ಒಂದೇ ಕಡೆ ಕೂತ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಕೇಸ್ನ ಫೈಲ್ ಮಾಡ್ತಾಯಿದ್ದೀನಿ. ಭಾಳ ಮುಖ್ಯವಾದ ಮಾಹಿತಿ ಸ್ನೇಹಿತರೆ. ನನ್ನ ಕೇಸಲ್ಲಿ ಇದೆಲ್ಲ ಘಟನೆಗಳು ನಡೆಯೋದಕ್ಕೆ ಇವರು ಇಷ್ಟು ವರ್ಷ ಇಲ್ಲಿ ಕೂತ್ಕೊಂಡಿರೋದಕ್ಕೆ ನೇರ ಕಾರಣ. ಬೇರೆ ಸರ್ಕಾರಿ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೊಂದು ಹೊಸ ಕಾನೂನನ್ನು ಹಾಕಬೇಕು. 3 ವರ್ಷದ ಮೇಲೆ ಅವ್ರನ್ನ ಬರೀ ಟೇಬಲ್ ಮಾತ್ರ ಚೇಂಜ್ ಮಾಡ್ಕೊತಾರೆ. ಹಾಗಾಗಿ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಏನು ಸರ್ಕಾರದ ನಿಯಮಾವಳಿ ಪ್ರಕಾರ ಈ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಇದರಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿ ಇಲಾಖೆಯಲ್ಲಿ ಮತ್ತು ಸರ್ಕಾರದ ಹಲವಾರು ಅಧೀನ ಇಲಾಖೆಗಳಲ್ಲಿ ಇರ್ತಕ್ಕಂಥ ಕಾನೂನನ್ನು ಇಲ್ಲೂ ತರಬೇಕು. ಇದು ಮೇಯ್ನು ಕೇಂದ್ರ ಕಚೇರಿಯಲ್ಲಿ ಇರ್ತಕ್ಕಂಥ 3 ವರ್ಷಕ್ಕಿಂತ ಹೆಚ್ಚು ಕಾಲ ಒಂದೇ ಕಡೆ ಕೂತಿರ್ತಕ್ಕಂಥವ್ರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ನಾನು ನನ್ನ ಈ ಕೇಸ್ನಲ್ಲೇ ಪಿಟಿಷನ್ನ ರೆಡಿ ಮಾಡಿ ಇದನ್ನು ಕೂಡ ಅದರ ಜೊತೆಯಲ್ಲಿ ವಾದ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮಂಥ ನೌಕರರ ನನಗೆ ಆಶೀರ್ವಾದ ಬಹಳ ಮುಖ್ಯ. ಈ ಒಂದು ಕೇಸ್ನಲ್ಲಿ ಗೆಲ್ಲೋದಕ್ಕೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ಹಿಂದೆ ಸರಿಯಲ್ಲ.
ಈ ಒಂದು ಪ್ರಕರಣವನ್ನು ಮುಂದೆ ಎಷ್ಟೇ ಕಷ್ಟ ಆದರೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸತ್ಯ, ಧರ್ಮ, ನಿಷ್ಠೆಗೆ ಯಾವತ್ತಿದ್ರೂ ನಮಗೆ ನಾನು ನಂಬಿರ್ತಕ್ಕಂಥ ಕಾನೂನಲ್ಲಿ ಜಯ ಇದೆ ಅಂತ ಹೇಳ್ತಾ, ನಾನು ಈ ಒಂದು ಪ್ರಕರಣವನ್ನು ಈಗೇನು ಇದನ್ನು ಮಾಡ್ತಾಯಿದ್ದಾರೆ, ಏನು ರಾಜಿ ಮಾಡ್ಕೊಳ್ಳಿ ಮತ್ತು ಬೇರೆ ಬೇರೆ ಲಾಬಿಗಳನ್ನ ಮಾಡ್ತಾ ಇರೋದನ್ನು ಬೇರೆ ಬೇರೆ ಕಡೆಯಿಂದ ಎಲ್ಲ ಕೇಳ್ತಾ ಇದ್ದೀನಿ. ಅದೆಲ್ಲೂ ಕೂಡ ಆ ಥರ ನಡೀತಾ ಇಲ್ಲ, ಎಲ್ಲ ಸುಳ್ಳು ಮಾಹಿತಿ. ನಾನು ಈ ಪ್ರಕರಣವನ್ನು ನಡೆಸ್ತೀನಿ. ಕಾನೂನಲ್ಲಿ ಸೋಲು ಗೆಲುವು ಬಗ್ಗೆ ನನಗೆ ನಂಬಿಕೆ ಇದೆ. ಅದು ಏನಾಗುತ್ತೋ ನೋಡೇ ಬಿಡೋಣ. ಕಾಲಚಕ್ರವೇ ನಿರ್ಣಯ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೆಂತ್ ಆಗಿದೆ, ಭಾಳಷ್ಟು ಮಾಹಿತಿಯನ್ನು ಬೇರೆಯವರಿಗೆ, ನಿಮಗೂ ಏನಾದರೂ ಈ ರೀತಿ ಆದಾಗ ನೀವು ಯಾವ್ಯಾವ ರೀತಿ ಇದನ್ನು ಬಚಾವಾಗಬೇಕು ಅನ್ನೋದನ್ನು ನಿರ್ದೇಶನ ಅಷ್ಟೇ ನೀವು ತಿಳ್ಕೊಳ್ಳೋಕ್ಕಾಗುತ್ತೆ. ಭಾಳಷ್ಟು ಜನ ನನಗೆ ಕರೆ ಮಾಡಿ ನನಗೆ ಧೈರ್ಯ ಹೇಳ್ತಾರೆ. ಭಾಳಷ್ಟು ಜನ ನನ್ನನ್ನು ಈ ರೀತಿ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಭಾಳಷ್ಟು ಜನ ಕಾಣದಂತೆ ನನಗೆ ಸಹಾಯ ಮಾಡಿದ್ದಾರೆ. ಈ ದಾಖಲೆಗಳಿಗೆ ಮತ್ತೊಂದು ಮಗದೊಂದು ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ. ಬೇರೆ ಬೇರೆ ವಿಭಾಗಗಳಿಂದ ಮಾಡಿರ್ತಾರೆ. ವಾಯುವ್ಯ, ಈಶಾನ್ಯ, ಮತ್ತು BMTC ಅವರು ಮತ್ತು KSRTC ಬೇರೆ ಬೇರೆ ವಿಭಾಗಗಳಿಂದ ನನಗೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಯನ್ನು ತಿಳಿಸ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.